ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಭೀಮಾಶಂಕರ್ ಸರ್, ಸಂವಿಧಾನ ಉಪನ್ಯಾಸಕ. ಇದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ದಿವಸ ನಾನು ಒಂದು ಭಾರತ ಸಂವಿಧಾನದಲ್ಲಿನ ಒಂದು ಮುಖ್ಯವಾದಂಥ ಟಾಪಿಕ್ಕನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಆ ಒಂದು ಟಾಪಿಕ್ ಯಾವುದು ಅಂತಂದರೆ ವಿಧಾನಸಭೆ. ವಿಧಾನಸಭೆ ಭಾರತ ಸಂವಿಧಾನದಲ್ಲಿ ಎಷ್ಟನೇ ವಿಧಿಯ ಅಡಿಯಲ್ಲಿ ಅಳವಡಿಸಲಾಗಿದೆ ಅಂತಂದರೆ 170ನೇ ವಿಧಿಯಡಿಯಲ್ಲಿ ವಿಧಾನಸಭೆಯ ಬಗ್ಗೆ ಅಳವಡಿಸಲಾಗಿದೆ. ಹಾಗಾದರೆ ವಿಧಾನಸಭೆಯನ್ನು ರಾಜ್ಯ ಶಾಸಕಾಂಗದ ರಾಜ್ಯ ಶಾಸಕಾಂಗದ ಕೆಳಮನೆ ಎಂದು ಕರೆಯುತ್ತಾರೆ. ನಿಮ್ಗೆ ಗೊತ್ತಿರಲಿ. ಹಾಗೆ ರಾಜ್ಯ ಶಾಸಕಾಂಗದ ಮೇಲ್ಮನೆ ಯಾವುದು ಅಂತಂದರೆ ವಿಧಾನ ಪರಿಷತ್. ಅದೇ ರಾಜ್ಯ ಶಾಸಕಾಂಗದ ಕೆಳಮನೆ ಯಾವುದು ಅಂತಂದರೆ ವಿಧಾನಸಭೆ. ಮತ್ತು ಈ ವಿಧಾನಸಭೆಯನ್ನು ರಾಜ್ಯ ಶಾಸಕಾಂಗದ ಜನತಾ ಸದನ ಅಂತ ಕರೀತಾರೆ. ಜನತಾ ಸದನ, ಜನಪ್ರಿಯ ಸದನ ಅಂತ ಕರೀತಾರೆ. ನೋಡ್ರಿ, ಜನಪ್ರಿಯ ಸದನ. ಮತ್ಯಾವ ಹೆಸರಿನಿಂದ ಕರೀತಾರೆ ಅಂತಂದರೆ ಕಿರಿಯರ ಸದನ ಎಂಬ ಹೆಸರಿನಿಂದ ಕೂಡ ಕರೀತಾರೆ. ಕಿರಿಯರ ಸದನ. ಹಾಗಾದರೆ ವಿಧಾನಸಭೆಯನ್ನು ನೋಡಿದಾಗ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಏನನ್ನು ಅವಲಂಬಿಸುತ್ತದೆ ಅಂತಂದರೆ ಆ ರಾಜ್ಯದ ಜನಸಂಖ್ಯೆಯನ್ನು ಅವಲಂಬಿಸುತ್ತದೆ. ರಾಜ್ಯದ ಜನಸಂಖ್ಯೆ. ನೋಡಿ, ವಿಧಾನಸಭೆಯ ಸದಸ್ಯರ ಸಂಖ್ಯೆ ಕಡ್ಡಾಯವಾಗಿ ರಾಜ್ಯದ ಜನಸಂಖ್ಯೆಯ ಮೇಲೆ ಅವಲಂಬನೆಯಾಗಿರುತ್ತದೆ. ಹಾಗಾದರೆ ಭಾರತ ಸಂವಿಧಾನದಲ್ಲಿ ನಿಗದಿಪಡಿಸಿರುವಂತೆ ವಿಧಾನಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ ಗರಿಷ್ಠ 500 ಸದಸ್ಯರು ಗರಿಷ್ಠರಿದೆ. ಹಾಗೆ ಇದೇ ವಿಧಾನಸಭೆಯ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಎಷ್ಟು? 60. ಅಂದರೆ 500 ಗಡಿ ಮೀರುವಂತಿಲ್ಲ, 60ಕ್ಕಿಂತ ಕಡಿಮೆ ವಿಧಾನಸಭೆ ಸದಸ್ಯರು ಹೊಂದುವಂತಿಲ್ಲ. ಇದು ನಿಯಮ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಮೂಡಬಹುದು. ಏನು? ಕೆಲವೊಂದು ರಾಜ್ಯಗಳನ್ನು ಪರಿಗಣಿಸಿದಾಗ ವಿಧಾನಸಭೆಯ ಸದಸ್ಯರ ಸಂಖ್ಯೆ 60ಕ್ಕಿಂತ ಕಡಿಮೆ ಇದೆ. 60ಕ್ಕಿಂತ ಕಡಿಮೆ. ಮತ್ತು ಇದು ಹೇಗೆ ನೋಡ್ರಿ, ಇದು ಹೇಗೆ ಅಂತಂದರೆ 1967ರಲ್ಲಿ ಮಂಗಲ ಸಿಂಗ ಪ್ರಕರಣ. ನೋಡ್ರಿ, ಬಹಳ ಇಂಪಾರ್ಟೆಂಟ್. ಮಂಗಲ ಸಿಂಗ ಪ್ರಕರಣ. ಈ ಮಂಗಲ ಸಿಂಗ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡ್ತದೆ. ತೀರ್ಪು ನೀಡಿ ಕೆಲವು ರಾಜ್ಯಗಳ ವಿಧಾನಸಭೆ ಸದಸ್ಯರ ಸಂಖ್ಯೆಯನ್ನು ನಿಗದಿ ಮಾಡ್ತದೆ. ಯಾವಾಗ? 1967ರಲ್ಲಿ. ಅಂಥ ರಾಜ್ಯಗಳು ಯಾವುವು ಅಂತಂದರೆ ನಂಬರ್ 1 ನೋಡಿ, ನಂಬರ್ 1 ಸಿಕ್ಕಿಂ. ಹಾಗಾದ್ರೆ ಸಿಕ್ಕಿಂ ರಾಜ್ಯದ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಅಂತ ಹೇಳ್ತದಂತ ಸುಪ್ರೀಂ ಕೋರ್ಟ್ 30 ಜನ ಸದಸ್ಯರು ಇರಬೇಕು ಕನಿಷ್ಠ ಅಂತ. ನೆಕ್ಸ್ಟ್ ಗೋವಾದ ಎಷ್ಟಿರಬೇಕು ಅಂತ ಹೇಳ್ತಂತಂದರೆ ಗೋವಾದ ಕೂಡ ಕನಿಷ್ಠ 30 ಜನ ಸದಸ್ಯರಿರಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ನೆಕ್ಸ್ಟ್ ಅರುಣಾಚಲ ಪ್ರದೇಶದ ಎಷ್ಟಿರಬೇಕು ಅಂತಂದರೆ ಅಲ್ಲಿ ಕೂಡ 30 ಜನ ಸದಸ್ಯರಿರಬೇಕು. ನೆಕ್ಸ್ಟ್ ಮಿಜೋರಾಮ್ದು ಎಷ್ಟಿರಬೇಕು? ಮಿಜೋರಾಮ್ದ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಅಂತಂದರೆ ನೋಡಿ, ಮಿಜೋರಾಮ್ ಎಷ್ಟು ಅಂತಂದರೆ 40 ಜನ ಸದಸ್ಯರಿಂದ ಕೂಡಿರಬೇಕು ಮಿಜೋರಾಂ ವಿಧಾನಸಭೆ. ನೆಕ್ಸ್ಟ್ ನಾಗಾಲ್ಯಾಂಡ್ ರಾಜ್ಯ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಅಂತಂದರೆ 46 ಜನ ಸದಸ್ಯರು ಇರಬೇಕು. ಇದು ಕನಿಷ್ಠ. ಯಾಕಂದ್ರೆ ನಿಯಮ ಭಾರತ ಸಂವಿಧಾನದಲ್ಲಿ ಏನು ಹೇಳ್ತಾರೆ ಅಂದರೆ ಗರಿಷ್ಠ 500 ಇರಬೇಕು, ಕನಿಷ್ಠ 60 ಇರಬೇಕು ಅಂತಂದಾಗ ಕೆಲವು ರಾಜ್ಯಗಳ ಜನಸಂಖ್ಯೆ ಕಡಿಮೆ ವಿರಳ ಇರುವುದರಿಂದ 1967ರಲ್ಲಿ ಮಂಗಲ ಸಿಂಗ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡುವ ಮೂಲಕ ಈ 5 ರಾಜ್ಯಗಳ ವಿಧಾನಸಭೆಯ ಸದಸ್ಯರ ಸಂಖ್ಯೆಯನ್ನು ನಿಗದಿಪಡಿಸ್ತದೆ. ಇದು ನಿಮಗೆ ಗೊತ್ತಿರಬೇಕು. ಇದು ಬಹಳ ಇಂಪಾರ್ಟೆಂಟ್. ಹಾಗಾದರೆ ಅತಿ ಹೆಚ್ಚು ವಿಧಾನಸಭೆ ಸದಸ್ಯರ ಸಂಖ್ಯೆ ಹೊಂದಿರುವಂಥ ರಾಜ್ಯ ಯಾವುದು? ಹೆಚ್ಚು ಸದಸ್ಯರ ಸಂಖ್ಯೆ ನೋಡಿ ಹೆಚ್ಚು ಯಾವುದಂತಂದರೆ ಉತ್ತರ ಪ್ರದೇಶ.
ಉತ್ತರ ಪ್ರದೇಶ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 403 ಜನ ಸದಸ್ಯರು ಅಂತ ಹೇಳ್ತೇವೆ ನಾವು, ಯು ಪಿದು. ಹಾಗಾದರೆ ಅತಿ ಕಡಿಮೆ, ಇಲ್ಲಿ ನೋಡ್ರಿ ಇದು ಹೆಚ್ಚು, ಇನ್ನು ಅತಿ ಕಡಿಮೆ ವಿಧಾನಸಭೆ ಸದಸ್ಯರ ಸಂಖ್ಯೆ ಹೊಂದಿರುವಂಥ ರಾಜ್ಯ ಯಾವುದು ಅಂತಂದರೆ ಸಿಕ್ಕಿಂ ಅಂತ ಹೇಳ್ತೀವಿ. ಸಿಕ್ಕಿಂದಲ್ಲಿ ಎಷ್ಟು ಅಂತಂದರೆ ಕೇವಲ 32 ಜನ ಸದಸ್ಯರಿರುವುದನ್ನು ಕಾಣ್ತೀವಿ ವಿಧಾನಸಭೆಗೆ. ಹಾಗಾದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ, ಏನು? ನಿರ್ದಿಷ್ಟವಾಗಿ ಒಂದು ಧರ್ಮಕ್ಕೆ, ನೋಡ್ರಿ ಒಂದು ಧರ್ಮಕ್ಕೆ ವಿಧಾನಸಭೆಯಲ್ಲಿ ಒಂದು ಸ್ಥಾನವನ್ನು ಮೀಸಲಿರಿಸಲಾಗಿದೆ. ಒಂದು ಸ್ಥಾನ. ಕ್ವಶನ್ ಕೇಳ್ತಾನೆ, ಯಾವ ರಾಜ್ಯ ವಿಧಾನಸಭೆಯು ನಿರ್ದಿಷ್ಟವಾದ ಒಂದು ಧರ್ಮಕ್ಕೆ ಒಂದು ಸ್ಥಾನವನ್ನು ಮೀಸಲಿರಿಸಿದೆ ಅಂತ ಕೇಳಿದಾಗ ಅದು ಯಾವುದು ಅಂತಂದರೆ ಸಿಕ್ಕಿಂ ರಾಜ್ಯ. ಹಾಗಾದರೆ ಆ ಕ್ಷೇತ್ರ ಯಾವುದು ಸಿಕ್ಕಿಂ ರಾಜ್ಯದಲ್ಲಿ ಅಂತಂದರೆ ಸಂಘ ಕ್ಷೇತ್ರ ಅಂತ ಹೇಳ್ತೀವಿ. ಸಂಘ ಕ್ಷೇತ್ರ. ಈ ಸಂಘ ಕ್ಷೇತ್ರದಲ್ಲಿ ಒಂದು ಧರ್ಮಕ್ಕೆ ಸ್ಥಾನವನ್ನು ಮೀಸಲಿರಿಸಲಾಗಿದೆ. ಹಾಗಾದ್ರೆ ಧರ್ಮ ಯಾವುದು ಅಂತಂದರೆ ಬೌದ್ಧ ಧರ್ಮ. ನೋಡ್ರಿ, ಬೌದ್ಧ ಧರ್ಮಕ್ಕೆ ಅಲ್ಲಿ ಸ್ಥಾನವನ್ನು ಮೀಸಲಿರಿಸಲಾಗಿದೆ, ಕೇವಲ ಒಂದು ಸ್ಥಾನ. ಹಾಗಾದ್ರೆ ಅಲ್ಲಿನ ಮತದಾರರು ಯಾರಂದರೆ ಅಲ್ಲಿನ ಬೌದ್ಧ ಸನ್ಯಾಸಿಗಳ ಮತದಾರರಾಗಿರ್ತಾರೆ ರೀ. ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರಂತಂದರೆ ಬೌದ್ಧ ಭಿಕ್ಷುಗಳು ಅಥವಾ ಮಠಾಧೀಶರಂತ ಏನೋ ಕರಿತೇವಲ್ಲ ನಾವು, ಆ ಬೌದ್ಧ ಭಿಕ್ಷು ಅಂತ ಕರೀತಾರೆ ಬೌದ್ಧ ಧರ್ಮದಲ್ಲಿ. ಸೊ ಅವರು ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಯಾವ ರಾಜ್ಯ ಅಂದರೆ ಸಿಕ್ಕಿಂ ರಾಜ್ಯದಲ್ಲಿ ಒಂದು ಧರ್ಮಕ್ಕೆ ಒಂದು ಸ್ಥಾನವನ್ನು ಮೀಸಲಿರಿಸಿರುವಂಥದ್ದು. ಅದು ಕ್ಷೇತ್ರ ಯಾವುದು ಅಂದರೆ ಸಂಘ ಕ್ಷೇತ್ರ. ಇದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಕೇಂದ್ರಾಡಳಿತ ಪ್ರದೇಶವನ್ನು ತೆಗೆದುಕೊಂಡಾಗ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲೇ ವಿಧಾನಸಭೆ ಇದೆ ಅಂತ ನೋಡಿದಾಗ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಇರುವುದನ್ನು ಕಾಣ್ತೀವಿ. ಒಂದನೇದಲ್ಲಿ ನೋಡಿ, ದೆಹಲಿಯಲ್ಲಿ ವಿಧಾನಸಭೆ ಇರುವುದನ್ನು ಕಾಣ್ತೀವಿ. ಹಾಗಾದರೆ ದೆಹಲಿ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 70 ಸದಸ್ಯರು ಎಲ್ಲಿ ದೆಹಲಿ. ನೆಕ್ಸ್ಟ್ ಪಾಂಡಿಚೇರಿ. ಈ ಪಾಂಡಿಚೇರಿ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಕೇವಲ 30 ಸದಸ್ಯರು ಅಂತ ಹೇಳ್ತೀವಿ. ನೆಕ್ಸ್ಟ್ ಜಮ್ಮು ಕಾಶ್ಮೀರ್. ನೋಡ್ರಿ, ಜಮ್ಮು ಕಾಶ್ಮೀರ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಹಾಗಾದ್ರೆ ಜಮ್ಮು ಕಾಶ್ಮೀರ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ ವೆರಿ ಇಂಪಾರ್ಟೆಂಟ್, 114. ದೆಹಲಿದು ಮಾತ್ರ 70 ಸ್ನೇಹಿತರೆ. ಓಕೆ, ಇಲ್ಲಿ ಜಮ್ಮು ಕಾಶ್ಮೀರದಾಗ 114 ಮತ್ತೆ ನಾವು ಡಿವೈಡ್ ಮಾಡ್ತೀವಿ. ಯಾವ ರೀತಿ ನೋಡಿ, 90 ಅಂತ ಮಾಡ್ತೀವಿ, ಪ್ಲಸ್ ಉಳಿದದ್ದೆಷ್ಟು 24 = 114. ಇದು ಜಮ್ಮು ಕಾಶ್ಮೀರ ವಿಧಾನಸಭೆ ಸದಸ್ಯರ ಸಂಖ್ಯೆ. 90 ಏನು ಅಂತಾರೆ ನೇರವಾಗಿ ಜಮ್ಮು ಕಾಶ್ಮೀರಕ್ಕೆ ಇರುವಂಥದ್ದು. ಇನ್ನು 24 ಸದಸ್ಯರು ಎಲ್ಲಾರ POK, ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೇವೆ. ಅವರಿಗೆ 24 ಸ್ಥಾನಗಳು ವಿಧಾನಸಭೆಗೆ ಮೀಸಲಿರಿಸುವುದು. ಇದು ದೆಹಲಿ. ಇಲ್ಲಿ ಕ್ವಶನ್ಸ್ ಕೇಳ್ತಾನೆ. ಕೇಂದ್ರಾಡಳಿತ ಪ್ರದೇಶವನ್ನು ಗಮನಿಸಿದಾಗ ಅತಿ ಹೆಚ್ಚು ವಿಧಾನಸಭೆ ಸದಸ್ಯರ ಸಂಖ್ಯೆಯನ್ನು ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಾರೆ ಜಮ್ಮು ಕಾಶ್ಮೀರ 114. ಕಡಿಮೆ ಯಾವುದು ಅಂತ ಕೇಳಿದ್ರೆ ಪಾಂಡಿಚೇರಿ 30 ಸದಸ್ಯರು ಅಂತ ಹೇಳ್ತೀವಿ. ಇದು ಯಾವ ಒಂದು ಕಾಯ್ದೆ ಪ್ರಕಾರ ಅಂದರೆ 1963ರ ಕೇಂದ್ರಾಡಳಿತ ಪ್ರದೇಶ ಕಾಯ್ದೆ ಅಂತ ಬರ್ತಾರೆ. ಕೇಂದ್ರಾಡಳಿತ ಪ್ರದೇಶ ಕಾಯ್ದೆ. ಈ ಕಾಯ್ದೆಯ ಮೂಲಕ ಈ ಸ್ಥಾನಗಳನ್ನು ನಿಗದಿಪಡಿಸಿರುವಂಥದ್ದು ಸ್ನೇಹಿತರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಇನ್ನು ವಿಧಾನಸಭೆಯ ಸದಸ್ಯರ ಆಗಬೇಕಾದ್ರೆ ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕೋ, ವಿಧಾನಸಭೆಯ ಸದಸ್ಯರಾಗಬೇಕಾದರೆ ಇರುವಂಥ ಅರ್ಹತೆಗಳು. 1, ಕಡ್ಡಾಯವಾಗಿ ಏನಾಗಿರಲೇಬೇಕು ಅಂದರೆ ಭಾರತದ ಪ್ರಜೆಯಾಗಿರಲೇಬೇಕು. ಭಾರತದ ಪ್ರಜೆ, ಇದು ಕಡ್ಡಾಯ. ನೆಕ್ಸ್ಟ್ 2ನೇ ಅರ್ಹತೆ ಏನು ಅಂತಂದರೆ ವಯಸ್ಸು. ಭಾಳ ಇಂಪಾರ್ಟೆಂಟ್. ಅರ್ಹತೆ ಮೇಲೆ ಏನಾದರೂ ಪ್ರಶ್ನೆ ಕೇಳಿದ್ರೆ ವಯಸ್ಸಿನ ಮೇಲೆ ಪ್ರಶ್ನೆ ಕೇಳ್ತಾರೆ. ವಿಧಾನಸಭೆಯ ಸದಸ್ಯನಾಗಬೇಕಾದರೆ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಅಂದರೆ 25 ವರ್ಷ ವಯಸ್ಸು ಆಗಿರಲೇಬೇಕು. ಇದು ಕಡ್ಡಾಯ, 25. ನೆಕ್ಸ್ಟ್
ಮೂರನೇ ಅರ್ಹತೆ ಏನು ಅಂದ್ರೆ ಯಾವುದೇ ರೀತಿಯಾದಂಥ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಲಾಭದಾಯಕ ಹುದ್ದೆ ಇರಬಾರದು ಅಂತ ಹೇಳ್ತೇವೆ ನಾವು, ಹುದ್ದೆಯಲ್ಲಿ ಇರಬಾರದು. ನೆಕ್ಸ್ಟ್, ಕಾಲ ಕಾಲಕ್ಕೆ ಸಂಸತ್ತು ನಿಗದಿಪಡಿಸುವಂಥ, ನೋಡ್ರಿ ಭಾಳ ಇಂಪಾರ್ಟೆಂಟ್, ಕಾಲ ಕಾಲಕ್ಕೆ ಸಂಸತ್ತು ನಿಗದಿಪಡಿಸುವಂಥ ಇತರ ಅರ್ಹತೆಗಳನ್ನು ಹೊಂದಿರತಕ್ಕದ್ದು. ಇತರ ಅರ್ಹತೆ ಕಡ್ಡಾಯ ಹೊಂದಿರತಕ್ಕದ್ದು. ಇನ್ನು ವಿಧಾನಸಭೆಯ ಸದಸ್ಯರಿಗೆ ಪ್ರಮಾಣ ವಚನ ಯಾರು ಬೋಧಿಸುತ್ತಾರೆ? ಪ್ರಮಾಣ ವಚನ ಅಂತ ಹೇಳ್ತೇವೆ ನಾವು. ಪ್ರಮಾಣ ವಚನ ವಿಧಾನಸಭೆಯ ಸದಸ್ಯರು ಯಾರಿಗೆ ರಾಜೀನಾಮೆಯನ್ನು ನೀಡುತ್ತಾರೆ? ರಾಜೀನಾಮೆ. ವಿಧಾನಸಭೆ ಸದಸ್ಯರು ಅಥವಾ ಸದಸ್ಯರನ್ನು ವಜಾಗೊಳಿಸೋರು ಯಾರು? ವಜಾ. ಅಥವಾ ಪದಚ್ಯುತಿ, ಅವರನ್ನು ತೆಗೆದುಹಾಕೋರು ಯಾರು ಅಂತ ನೋಡಿದಾಗ ಅದೇ ವಿಧಾನಸಭೆಯ ಸಭಾಪತಿಗಳು. ವಿಧಾನಸಭೆಯ ಸಭಾಪತಿಗಳು. ಇದು ಕೂಡ ಗೊತ್ತಿರಬೇಕು ಸ್ನೇಹಿತರೆ. ನೋಡಿ, ಈ ಕಡೆ ಕೇಂದ್ರಾಡಳಿತ ಪ್ರದೇಶ, ಈ ಕಡೆ ವಿಧಾನಸಭೆ ಸದಸ್ಯರಾಗಬೇಕಾದ್ರೆ ಅರ್ಹತೆ, ಅವ್ರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ? ಸಭಾಪತಿಗಳು. ರಾಜೀನಾಮೆ ಯಾರಿಗೆ ಕೊಡಬೇಕಾದ್ರೆ ಸಭಾಪತಿಗಳಿಗೆ. ಅವರನ್ನು ವಜಾಗೊಳಿಸುವುದು ಅಥವಾ ಪದಚ್ಯುತಿಗೊಳಿಸುವುದು ಯಾರು ಅಂತಂದರೆ ಆ ವಿಧಾನಸಭೆಯ ಸಭಾಪತಿಗಳು. ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಹಾಗಾದರೆ ವಿಧಾನಸಭೆಯ ಅಧಿವೇಶನ ಕರೆಯುವಂಥ ಅಧಿಕಾರ ಯಾರಿಗಿದೆ? ಅಧಿವೇಶನ ಕಡ್ಡಾಯವಾಗಿ ಯಾರು ಕರೀತಾರಂತಂದರೆ ರಾಜ್ಯಪಾಲರು ಅಧಿವೇಶನ ಕರೀತಾರೆ. ರಾಜ್ಯಪಾಲರು. ಹಾಗೆ ರಾಜ್ಯಪಾಲರು ಅಧಿವೇಶನವನ್ನು ವರ್ಷದಲ್ಲಿ, ನೋಡ್ರಿ, ಒಂದು ವರ್ಷದಲ್ಲಿ ಎಷ್ಟು ಬಾರಿ ಅಧಿವೇಶನ ಕರೀತಾರಂತಂದರೆ 2 ಬಾರಿ ಅಧಿವೇಶನ ಕರೆಯಲೇಬೇಕು, ಕಡ್ಡಾಯ. ಹಾಗಾದರೆ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ ಎಷ್ಟಿರಬೇಕು ಅಂತಂದರೆ 6 ತಿಂಗಳು ಗರಿಷ್ಠ ಅಂತರ. ಇದು ನಿಮ್ಗೆ ಗೊತ್ತಿರಲಿ. ಎಷ್ಟು? 6 ತಿಂಗಳು. ಅಧಿವೇಶನ ಕರೆಯೋರು ಯಾರು? ರಾಜ್ಯಪಾಲರು. ಒಂದು ವರ್ಷದಲ್ಲಿ ಕಡ್ಡಾಯವಾಗಿ 2 ಬಾರಿ ಅಧಿವೇಶನ ಕರೆಯಬೇಕು. 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ ಎಷ್ಟು ಅಂದರೆ 6 ತಿಂಗಳು. ಹಾಗಾದ್ರೆ ನೆಕ್ಸ್ಟ್ ಕೋರಮ್ ಅಂತ ಬರುತ್ತೆ ಸ್ನೇಹಿತರೆ. ಕೋರಮ್ ಅಂದರೆ ಏನು ನೋಡ್ರಿ. ಕೋರಮ್ ಅಂದರೆ ಏನು? ಕೋರಮ್ ಅಂದರೆ ಒಂದು ಸದನ ನಡೆಸಬೇಕಾದ್ರೆ ಅಥವಾ ಅಧಿವೇಶನ ನಡೆಸಬೇಕಾದ್ರೆ, ಇಲ್ಲಿ ವಿಧಾನಸಭೆ ಹೇಳ್ತದೆ, ವಿಧಾನಸಭೆಯ ಸದನ ನಡೆಸಬೇಕಾದ್ರೆ ಸದನದಲ್ಲಿ ಹಾಜರಿರುವ ಕನಿಷ್ಠ ಸದಸ್ಯರ ಸಂಖ್ಯೆ, ನೋಡ್ರಿ, ಕನಿಷ್ಠ ಸದಸ್ಯರ ಸಂಖ್ಯೆ ಕೋರಮ್ ಅಂತ ಕರಿತೇವೆ. ಕನಿಷ್ಠ ಸದಸ್ಯರ ಸಂಖ್ಯೆ ಎಲ್ಲಿ? ಸದನ ನಡೆಸಬೇಕಾದರೆ ಸದನದಲ್ಲಿ ಹಾಜರಿರಬೇಕಾದಂಥ ಕನಿಷ್ಠ ಸದಸ್ಯರ ಸಂಖ್ಯೆ ಕೋರಮ್ ಅಂತ ಕರಿತೀವಿ. ಹಾಗಾದರೆ ವಿಧಾನಸಭೆ ಸದನ ನಡೆಸಬೇಕಾದ್ರೆ ಕೋರಮ್ ಎಷ್ಟು ಇರಲೇಬೇಕು ಅಂತಂದರೆ 1/10 ಸದಸ್ಯರು ಇರಲೇಬೇಕು. ಇದು ಕೋರಮ್. ಎಷ್ಟು ರೀ? 1/10. ನೋಡಿ, 1/10 ಸದಸ್ಯರು ಇರಲೇಬೇಕು. ಇದು ಕೋರಮ್ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಕರ್ನಾಟಕ ವಿಧಾನಸಭೆಗೆ ಬಂದರೆ, ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ನೋಡ್ರಿ. ಕರ್ನಾಟಕ ವಿಧಾನಸಭೆ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 224. ಹರ ಕರ್ನಾಟಕ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ನೋಡಿ, ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಕೇಳ್ತಾರೆ. ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಇದು ಕೂಡ 224. ಮೊದಲು 2019ಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ವಿಧಾನಸಭೆ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 224 + 1 225 ಅಂತ ಹೇಳ್ತೀವಿ. ಯಾಕಂತಂದರೆ ಅಲ್ಲಿ ರಾಜ್ಯಪಾಲರು ಒಬ್ಬರನ್ನು ಆಂಗ್ಲೋ ಇಂಡಿಯನ್ನರನ್ನು ನಾಮಕರಣ ಮಾಡ್ತಿದ್ರು. ಬಟ್ 104ನೇ ತಿದ್ದುಪಡಿ ಅನುಸಾರವಾಗಿ ಆಂಗ್ಲೋ ಇಂಡಿಯನ್ನರ ನಾಮಕರಣವನ್ನು ರದ್ದುಗೊಳಿಸಲಾಗಿದೆ. ಸೊ ಹೀಗಾಗಿ ಕರ್ನಾಟಕ ವಿಧಾನಸಭೆ ಒಟ್ಟು ಸದಸ್ಯರ ಸಂಖ್ಯೆ ಅಂತಂದ್ರೆ 224 ಹೇಳಬೇಕು. ಕರ್ನಾಟಕ ವಿಧಾನಸಭೆ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಅಂತಂದರೆ 224 ಹೇಳಬೇಕು. ಎಸ್, ಹಾಗಾದರೆ ಕರ್ನಾಟಕ ವಿಧಾನಸಭೆಯನ್ನು ಪರಿಗಣಿಸಿದಾಗ
ಪರಿಶಿಷ್ಟ ಜಾತಿ ವರ್ಗದವರಿಗೆ ನೋಡ್ರಿ, ಪರಿಶಿಷ್ಟ ಜಾತಿಯವರಿಗೆ ಅಥವಾ ಜಾತಿ ವರ್ಗದವರಿಗೆ ಅಂದರೆ SC ಸಮುದಾಯದವರಿಗೆ ಎಷ್ಟು ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ ಅಂತಂದರೆ 34 ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. ಎಲ್ಲಿ? ಕರ್ನಾಟಕ ವಿಧಾನಸಭೆಯಲ್ಲಿ. ಹಾಗಾದರೆ ಪರಿಶಿಷ್ಟ ಪಂಗಡ ವರ್ಗದವರಿಗೆ ನೋಡ್ರಿ, ಪರಿಶಿಷ್ಟ ಪಂಗಡ ವರ್ಗ ಅಂತ ಹೇಳ್ತೇವೆ. ಪರಿಶಿಷ್ಟ ಪಂಗಡ ವರ್ಗದವರಿಗೆ ಎಷ್ಟು ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ? ಎಷ್ಟು ಅಂತಂದರೆ 15 ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. 15, ಇದು ಕೂಡ ಗೊತ್ತಿರಬೇಕು ನಿಮಗೆ, 15 ಸ್ಥಾನಗಳು. ಹಾಗಾದರೆ ಕರ್ನಾಟಕ ವಿಧಾನಸಭೆಯನ್ನು ಪರಿಗಣಿಸಿದಾಗ ಕರ್ನಾಟಕ ವಿಧಾನಸಭೆಯ ಮೊಟ್ಟ ಮೊದಲ ಸಭಾಪತಿ ಯಾರು ಅಂತ ಕೇಳಿದಾಗ ನೋಡ್ರಿ, ಮೊಟ್ಟ ಮೊದಲ ಮಹಿಳಾ ಸಭಾಪತಿ ಯಾರು ಅಂತ ಕೇಳಿದಾಗ KS ನಾಗರತ್ನಮ್ಮ. KS ನಾಗರತ್ನಮ್ಮ ಅಂತ ಹೇಳ್ತೇವೆ ನಾವು. KS ನಾಗರತ್ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆ ಮೊದಲ ಮಹಿಳಾ ಸಭಾಪತಿ, ಏಕೈಕ ಮಹಿಳಾ ಸಭಾಪತಿ ಅಂದ್ರೆ ಯಾರು ಅಂತಂದರೆ KS ನಾಗರತ್ನಮ್ಮ. 1972ರಿಂದ 78ರವರೆಗೆ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಕರ್ನಾಟಕ ವಿಧಾನಸಭೆಯನ್ನು ಪರಿಗಣಿಸಿದಾಗ ನೋಡ್ರಿ, ಪ್ರಸ್ತುತ 16ನೇ ವಿಧಾನಸಭೆ ಇರುವುದನ್ನು ಕಾಣ್ತೀವಿ ನಾವು. 16ನೇ ವಿಧಾನಸಭೆ. ಈ 16ನೇ ವಿಧಾನಸಭೆಯ ಹಂಗಾಮಿ ಸಭಾಪತಿ ಯಾರು? ಹಂಗಾಮಿ ಅಥವಾ ಪ್ರೋಟಮ್ ಸ್ಪೀಕರ್ ಯಾರು? ಪ್ರೋಟಮ್ ಸ್ಪೀಕರ್ ಬಹಳ ಇಂಪಾರ್ಟೆಂಟ್. ಅಂದರೆ ಪ್ರಸ್ತುತ ಜಾರಿಯಲ್ಲಿರುವಂಥದ್ದು ಅಥವಾ 16ನೇ ವಿಧಾನಸಭೆಯ ಹಂಗಾಮಿ ಸಭಾಪತಿ ಅಥವಾ ಪ್ರೋಟಮ್ ಸ್ಪೀಕರ್ ಯಾರು ಅಂತಂದರೆ RV ದೇಶಪಾಂಡೆ ಅಂತ ಹೇಳ್ತೀವಿ. ಇದು ಗೊತ್ತಿರಲೇಬೇಕು. RV ದೇಶಪಾಂಡೆ. ಹಾಗೆ ಕರ್ನಾಟಕ ವಿಧಾನಸಭೆಯ ಮೊದಲ ಅಥವಾ ಪ್ರಥಮ ಪ್ರೋಟಮ್ ಸ್ಪೀಕರ್ ಯಾರು? ಪ್ರಥಮ ಪ್ರೋಟಮ್ ಸ್ಪೀಕರ್ ಯಾರು ಅಂತಂದರೆ ವಿ ವೆಂಕಟಪ್ಪ. ಇದು ಕೂಡ ಗೊತ್ತಿರಲಿ, ವಿ ವೆಂಕಟಪ್ಪ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್, ಕರ್ನಾಟಕ ವಿಧಾನಸಭೆಯ ಪ್ರಸ್ತುತ ಸಭಾಪತಿ ಯಾರು? ಪ್ರಸ್ತುತ ಅಥವಾ ಈಗಿರುವಂಥವ್ರು ಪ್ರಸ್ತುತ ಸಭಾಪತಿ ಯಾರು? ಹೇಳ್ರಿ, ನಿಮಗೆಲ್ಲ ಬಹುತೇಕವಾಗಿ ಗೊತ್ತಿರುವಂಥದ್ದು ಯಾರು? UT ಖಾದರ್ ಅಂತ ಹೇಳ್ತೀವಿ. ಹಾಗಾದ್ರೆ ಕರ್ನಾಟಕ ವಿಧಾನಸಭೆಯ ಪ್ರಸ್ತುತ ಉಪಸಭಾಪತಿ ಯಾರು? ಉಪಸಭಾಪತಿ ಅಂತ ಹೇಳ್ತೀವಿ. ಯಾರು ಅಂತಂದರೆ RM ಲಮಾಣಿ, ರುದ್ರಪ್ಪ ಲಮಾಣಿ ಅಂತ ಹೇಳ್ತೀವಿ ನಾವು. RM ಲಮಾಣಿ. ನೆಕ್ಸ್ಟ್ ನೋಡ್ರಿ, ಭಾರತ ದೇಶದ ಮೊದಲ ಮಹಿಳಾ ಸಭಾಪತಿ ಯಾರು ಅಂತಂದರೆ ನೋಡ್ರಿ, ಭಾರತದ ಮೊದಲ ಮಹಿಳಾ ಸಭಾಪತಿ ಯಾರು ಹೇಳಿ ನೋಡೋಣ. ಮಹಿಳಾ ಸಭಾಪತಿ ಯಾರು ಅಂತಂದರೆ ಶನ್ನೋದೇವಿ. ಎಸ್, ಶನ್ನೋದೇವಿ ಅಂತ ಹೇಳ್ತೇವೆ. ಎಲ್ಲಿ ಅಂತಂದ್ರೆ ಹರಿಯಾಣ ರಾಜ್ಯ, ಹರಿಯಾಣ. ಇದು ಕೂಡ ಗೊತ್ತಿರಲಿ, ಶನ್ನೋದೇವಿ. ನೆಕ್ಸ್ಟ್, ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ವಿಧಾನಸಭೆ ಅಂತ ಹೇಳ್ತೀವಿ ನಾವು. ಭಾಳ ಇಂಪಾರ್ಟೆಂಟ್. ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ವಿಧಾನಸಭೆ ಯಾವಾಗ ರಚನೆ ಆಯಿತು? ವಿಧಾನಸಭೆ ನೋಡಿ, ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ವಿಧಾನಸಭೆ ಯಾವಾಗ ರಚನೆ ಆಯಿತು ಅಂದ್ರೆ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದಾಗ 1881 ಆಗಸ್ಟ್ 25ರಂದು ಸ್ಥಾಪನೆ ಆಗ್ತಾರೆ. ಎಲ್ಲಿ? ಮೈಸೂರಿನಲ್ಲಿ. ಯಾವ ಹೆಸರಿನಿಂದ ಕರೀತಾರಂತಂದರೆ ಮೈಸೂರು ಪ್ರತಿನಿಧಿ ಸಭೆ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಮೈಸೂರು ಪ್ರತಿನಿಧಿ ಸಭೆ. ಮೈಸೂರು ಪ್ರತಿನಿಧಿ ಸಭೆ ಅಂತ ಕರೀತಾರೆ. ಹಾಗಾದರೆ ಇದನ್ನು ಸ್ಥಾಪಿಸಿದ ಮೈಸೂರು ಒಡೆಯರು ಯಾರು ಅಂತಂದರೆ
10ನೇ ಚಾಮರಾಜ ಒಡೆಯ. ಯಾರ್ರೀ? 10ನೇ ಚಾಮರಾಜ ಒಡೆಯ. ಇದು ಕೂಡ ಗೊತ್ತಿರಬೇಕು. ಹಾಗಾದ್ರೆ ದಿವಾನರು ಯಾರು ಅಂತಂದರೆ ರಂಗಚಾರ್ಲು. ರಂಗಚಾರ್ಲು. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ದಿವಾನರು ಯಾರಿದ್ರು ಅಂತಂದರೆ ರಂಗಚಾರ್ಲು. ಇನ್ನು ಕರ್ನಾಟಕ ವಿಧಾನಸಭೆಯನ್ನು ಪರಿಗಣಿಸಿದಾಗ ಆ ವಿಧಾನಸಭೆ ಅಧಿಕಾರ ಕಾರ್ಯಗಳು ಅಂತ ಏನು ಬರ್ತಾವಲ್ಲ, ಅಧಿಕಾರ ಕಾರ್ಯಗಳಂತ ನೋಡಿದಾಗ ಇಲ್ಲಿ ನೋಡ್ರಿ, ಶಾಸನೀಯ ಅಧಿಕಾರ ಕಾರ್ಯ ಭಾಳ ಇಂಪಾರ್ಟೆಂಟ್. ಶಾಸನೀಯ ಅಧಿಕಾರ ಕಾರ್ಯ. ಈ ಶಾಸನೀಯ ಅಧಿಕಾರ ಕಾರ್ಯ ಅಂತಂದರೆ ಒಂದು ಮಸೂದೆಯನ್ನು, ಸಾಮಾನ್ಯ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಿದಾಗ ವಿಧಾನಸಭೆ ಅನುಮೋದಿಸಿದ ನಂತರ ವಿಧಾನ ಪರಿಷತ್ತಿಗೆ ಕೊಟ್ಟು ಕಳುಹಿಸ್ತಾರೆ. ಆಗ 3 ತಿಂಗಳ ಒಳಗಾಗಿ ಆ ವಿಧಾನ ಪರಿಷತ್ತನ್ನು ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿ ಇಲ್ಲದೆ ವಿಧಾನಸಭೆಗೆ ಮರಳಿ ಕಳಿಸಬೇಕು. ಇಲ್ಲದಿದ್ದರೆ 2ನೇ ಬಾರಿಗೆ ಮತ್ತೆ ವಿಧಾನ ಪರಿಷತ್ತಿಗೆ ಕಳಿಸ್ತಾರೆ. ಅದಕ್ಕೆ ವಿಧಾನ ಪರಿಷತ್ತಿನ ಅಂಕಿತಕ್ಕೆ. ಯಾಕಂದ್ರೆ ಒಂದು ಮಸೂದೆ ಕಾಯ್ದೆ ಹಾಕಬೇಕಾದ್ರೆ 2 ಸದನಗಳ ಅನುಮೋದನೆ ಅಥವಾ ಒಪ್ಪಿಗೆ ಬೇಕು. ಸೊ ಹೀಗಾಗಿ 2ನೇ ಬಾರಿಗೆ ಮತ್ತೊಮ್ಮೆ 3 ತಿಂಗಳಲ್ಲಿ ಅದು ಒಪ್ಪಿಗೆ ನೀಡಲಿಲ್ಲ, ಅನುಮೋದನೆ ನೀಡಲಿಲ್ಲ ಅಂದರೆ 2ನೇ ಬಾರಿ ಕಳಿಸ್ತಾರೆ. ಆವಾಗ 1 ತಿಂಗಳ ಒಳಗಾಗಿ ವಿಧಾನ ಪರಿಷತ್ತು ಅನುಮೋದಿಸಿ ವಿಧಾನಸಭೆ ಕಳಿಸಬೇಕು. ಆಗ ಅದು ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಿ ರಾಜ್ಯಪಾಲರ ಅಂಕಿತವಾದರೆ ಕಾಯ್ದೆಯಾಗುತ್ತದೆ ಅಥವಾ ಮಸೂದೆ ಪಾಸ್ ಆಗುತ್ತದೆ. ಇದೇನಾದ್ರು ಶಾಸನೀಯ ಅಧಿಕಾರ ಅಂತ ಹೇಳ್ತೀವಿ. ಇದು ಆಲ್ರೆಡಿ ವಿಧಾನ ಪರಿಷತ್ ಟಾಪಿಕ್ ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಇದರ ಬಗ್ಗೆ ಮಾಹಿತಿ ಹೇಳಿದ್ದೀನಿ. ಅದನ್ನು ಅಲ್ಲಿ ಸರಿಯಾಗಿ ನೋಡ್ಕೊಂಡ್ಬಿಟ್ರಿ. ಇನ್ನೊಂದು ಬರುತ್ತೆ ಹಣಕಾಸಿನ ಅಧಿಕಾರ. ಹಣಕಾಸಿನ ಅಧಿಕಾರ ಭಾಳ ಇಂಪಾರ್ಟೆಂಟ್. ಇಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆಯನ್ನು ಗಮನಿಸಿದಾಗ ಹಣಕಾಸಿನ ಅಧಿಕಾರದ ಮೇಲೆ ಅತಿ ಹೆಚ್ಚು ಅಧಿಕಾರ ಯಾರಿಗಿದೆ? ವಿಧಾನಸಭೆಗೆ. ಅಂದರೆ ಹಣಕಾಸು ಮಸೂದೆಯನ್ನು ಕಡ್ಡಾಯವಾಗಿ ವಿಧಾನಸಭೆಯಲ್ಲಿಯೇ ಮಂಡಿಸಬೇಕು. ಆಗ ವಿಧಾನಸಭೆಯಲ್ಲಿ ಅನುಮೋದಿಸಿರುವಂತಹ ಮಸೂದೆಯನ್ನು ವಿಧಾನ ಪರಿಷತ್ತಿಗೆ ಕೊಟ್ಟು ಕಳುಹಿಸಿದಾಗ 14 ದಿನಗಳ ಒಳಗಾಗಿ ವಿಧಾನ ಪರಿಷತ್ತನ್ನು ಅನುಮೋದಿಸಿ ವಿಧಾನಸಭೆಗೆ ಕೊಟ್ಟು ಕಳುಹಿಸುತ್ತದೆ. ಆಗ ರಾಜ್ಯಪಾಲರು ಅದಕ್ಕೆ ಅಂಕಿತ ನೀಡಿದರೆ ಆ ಮಸೂದೆ ಪಾಸ್ ಆಗುತ್ತದೆ. ಇದೇನೋ ಹಣಕಾಸಿನ ಅಧಿಕಾರ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿಧಾನಸಭೆಗೆ ಸಂಬಂಧಿಸಿದಂತೆ ಇಲ್ಲಿ ಒಂದಿಷ್ಟು ಜನರಲ್ ಪಾಯಿಂಟನ್ನು ನೋಡೋದಾದರೆ ಬಹಳಷ್ಟು ಸಲ ಪ್ರಶ್ನೆಯನ್ನು ಕೇಳಿರುವಂಥದ್ದು ಏನು ಅಂತ ನೋಡಿದಾಗ ನೋಡಿ, ವಿಧಾನಸೌಧ ಅಂತಿದೆ. ಅವಾಗ ಪ್ರಶ್ನೆಯನ್ನು ಕೇಳ್ತಿರ್ತಾರೆ, ವಿಧಾನಸೌಧ. ಹಾಗಾದರೆ ವಿಧಾನಸೌಧ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಬೆಂಗಳೂರಿನಲ್ಲಿ ಕಂಡು ಬರುತ್ತದೆ. ಬೆಂಗಳೂರು. ವಿಧಾನಸೌಧದ ನಿರ್ಮಾತೃ ಯಾರು? ನೋಡ್ರಿ, ನಿರ್ಮಾತೃ ಯಾರು ಅಂತಂದರೆ ಕೆಂಗಲ್ ಹನುಮಂತಯ್ಯ ಅಂತ ಹೇಳ್ತೀವಿ ನಾವು. ಕೆಂಗಲ್ ಹನುಮಂತಯ್ಯ. ಹಾಗಾದರೆ ಈ ವಿಧಾನಸೌಧನ ಅಥವಾ ವಿಧಾನಸೌಧದ ಶಿಲ್ಪಿ ಯಾರು? ಶಿಲ್ಪಿ ಅಥವಾ ವಿನ್ಯಾಸಕಾರ ಯಾರು ಅಂತಂದರೆ BR ಮಾಣಿಕ್ಯಂ. BR ಮಾಣಿಕ್ಯಂ ಅಂತ ಹೇಳ್ತೀವಿ. BR ಮಾಣಿಕ್ಯಂ. ಹಾಗಾದರೆ ಈ ವಿಧಾನಸೌಧವನ್ನು ಪರಿಗಣಿಸಿದಾಗ ಈ ವಿಧಾನಸೌಧ ಯಾವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತಂದರೆ ನಿಯೋ ದ್ರಾವಿಡನ್ ಶೈಲಿ. ನೋಡ್ರಿ, ನಿಯೋ ದ್ರಾವಿಡನ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದ್ರಾವಿಡನ್ ಶೈಲಿ ಅಂತ ಹೇಳ್ತೀವಿ. ಇದು ಕೂಡ ಗೊತ್ತಿರಲಿ. ನಿಯೋ ದ್ರಾವಿಡನ್ ಶೈಲಿ ಭಾಳ ಇಂಪಾರ್ಟೆಂಟ್. ಹಾಗಾದರೆ ಈ ವಿಧಾನಸೌಧದ ದ್ವಾರ ಬಾಗಿಲ ಮೇಲೆ, ಅಂದರೆ ನಮ್ಮ ಮನೆ ಇರುತ್ತಲ್ಲ, ಹೋಗುವಾಗ ಎಂಟ್ರೆನ್ಸ್ ಇರುತ್ತಲ್ಲ, ಬಾಗಿಲು ಅಂತ ಕರಿತೀವಲ್ಲ, ಆ ರೀತಿ ವಿಧಾನಸೌಧದ ದ್ವಾರ ಬಾಗಿಲ ಮೇಲೆ ಒಂದು ವಾಕ್ಯವನ್ನು ಕೆತ್ತಲಾಗಿದೆ. ಆ ವಾಕ್ಯ ಯಾವುದು ಅಂತಂದರೆ ಸರಕಾರದ ಕೆಲಸ ದೇವರ ಕೆಲಸ. ನೋಡ್ರಿ, ಭಾಳ ಇಂಪಾರ್ಟೆಂಟ್. ಸರಕಾರದ ಕೆಲಸ ಯಾರ ಕೆಲಸ ರೇ? ದೇವರ ಕೆಲಸ. ದೇವರ ಕೆಲಸ ಎಂಬ ವಾಕ್ಯವನ್ನು ಕೆತ್ತಲಾಗಿದೆ. ಎಲ್ಲಿ? ವಿಧಾನಸೌಧ ದ್ವಾರ ಬಾಗಿಲ ಮೇಲೆ. ಇದು ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಇನ್ನೊಂದು ಇದೆ, ಭಾಳ ಇಂಪಾರ್ಟೆಂಟ್. ಅದು ಯಾವುದು ಅಂತಂದರೆ ಸುವರ್ಣಸೌಧ ಅಂತ ಬರುತ್ತೆ ಸ್ನೇಹಿತರೆ. ಸುವರ್ಣ ಸೌಧ. ಈ ಸುವರ್ಣಸೌಧ ಎಲ್ಲಿ ಕಂಡು ಬರುತ್ತದೆ ಅಂತಂದರೆ ನಮ್ಮ ಬೆಳಗಾವಿಯಲ್ಲಿ ಕಂಡು ಬರುತ್ತದೆ. ಬೆಳಗಾವಿ. ಹಾಗಾದರೆ ಈ ಸುವರ್ಣಸೌಧ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಸುವರ್ಣಸೌಧ ನಿರ್ಮಿಸುವಂಥ ಉದ್ದೇಶ ಏನಾಗಿತ್ತು?
ಯಾವ ಕಾರಣಕ್ಕಾಗಿ ಇದನ್ನು ಸುವರ್ಣಸೌಧನ ನಿರ್ಮಿಸಿರುವಂಥ ಉದ್ದೇಶ ಏನು? ಉದ್ದೇಶ ಅಂದ್ರೆ ಕರ್ನಾಟಕ ರಾಜ್ಯ ಸ್ಥಾಪನೆಯಾಗಿ, ನೋಡ್ರಿ, ಕರ್ನಾಟಕ ರಾಜ್ಯ ಸ್ಥಾಪನೆಯಾಗಿ 50 ವರ್ಷ ಪೂರೈಸಿದ ಸವಿ ನೆನಪಿಗೋಸ್ಕರ, 50 ವರ್ಷ ಪೂರೈಸಿದ ಒಂದು ಸವಿ ನೆನಪಿಗೋಸ್ಕರ ಅಥವಾ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಸುವರ್ಣಸೌಧವನ್ನು ನಿರ್ಮಿಸ್ಯಾರ. ಎಲ್ಲಿ? ಬೆಳಗಾವಿಯಲ್ಲಿ. ಹಾಗಾದ್ರೆ ಈ ಸುವರ್ಣಸೌಧದ ಶಿಲ್ಪಿ ಅಥವಾ ವಿನ್ಯಾಸಕಾರ ಯಾರು? ಶಿಲ್ಪಿ ಅಥವಾ ವಿನ್ಯಾಸಕಾರ ಯಾರು ಅಂತಂದರೆ ಕೆ. ಉದಯ್ ಅಂತ ಹೇಳ್ತೇವೆ. ಕೆ. ಉದಯ್. ಹಾಗಾದ್ರೆ ಈ ಸುವರ್ಣಸೌಧವು ಕೂಡ ಯಾವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತಂದರೆ ನಿಯೋ ದ್ರಾವಿಡನ್ ಶೈಲಿಯಲ್ಲಿ. ನೋಡ್ರಿ, ನಿಯೋ ದ್ರಾವಿಡನ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್, ಈ ಸುವರ್ಣಸೌಧದ ದ್ವಾರಬಾಗಿಲ ಮೇಲೆ ಯಾವ ಒಂದು ವಾಕ್ಯ ಕೆತ್ತಲಾಗಿದೆ? ಅಲ್ಲಿ ವಿಧಾನಸೌಧ ದ್ವಾರದ ಬಾಗಿಲ ಮೇಲೆ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ವ್ಯಾಖ್ಯೆಯನ್ನು ಕೆತ್ತಲಾಗಿದೆ. ಆದರೆ ಸುವರ್ಣಸೌಧ ದ್ವಾರ ಬಾಗಿಲ ಮೇಲೆ ಕೆತ್ತಿರುವಂಥ ವ್ಯಾಖ್ಯೆ ಏನು ಅಂತಂದರೆ ಕಾಯಕವೇ ಕೈಲಾಸ. ನೋಡಿ, ಗೊತ್ತಿರಬೇಕು. ಕಾಯಕವೇ ಕೈಲಾಸ ಈ ವಾಕ್ಯವನ್ನು ಕೆತ್ತಲಾಗಿದೆ. ಇಲ್ಲಿ ಬೆಳಗಾವಿಯಲ್ಲಿ ಕಂಡುಬರುವಂಥ ಸುವರ್ಣಸೌಧದ ದ್ವಾರ ಬಾಗಿಲ ಮೇಲೆ. ಈ ಸುವರ್ಣಸೌಧವನ್ನು ಉದ್ಘಾಟಿಸಿದವರು ಯಾರು ಅಂತಂದರೆ ಅಂದಿನ ರಾಷ್ಟ್ರಪತಿಗಳಾಗಿರುವಂಥ ಪ್ರಣಬ್ ಮುಖರ್ಜಿ. ನೋಡಿ, ಪ್ರಣಬ್ ಮುಖರ್ಜಿಯವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಯಾವಾಗ ಉದ್ಘಾಟನೆ ಮಾಡ್ತಾರಂತಂದರೆ 2012 ಅಕ್ಟೋಬರ್ 11ರಂದು ಪ್ರಣಬ್ ಮುಖರ್ಜಿಯವರು ಉದ್ಘಾಟನೆ ಮಾಡ್ತಾರೆ. ಹಾಗಾದರೆ ಈ ಸುವರ್ಣಸೌಧ ಉದ್ಘಾಟನೆಯಾದ ದಿನ ಅಥವಾ ಅಂದು ಯಾರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು ಅಂತಂದರೆ ಯಾರ್ರೀ? ಜಗದೀಶ್ ಶೆಟ್ಟರ್ ಅಂತ ಹೇಳ್ತೇವೆ. ಇದು ಏನು ಅಂತಂದರೆ ಸುವರ್ಣಸೌಧ. ಈ ಸುವರ್ಣಸೌಧ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲೇಬೇಕು ಸ್ನೇಹಿತರೆ. ಇನ್ನು ಈ ವಿಧಾನಸಭೆ ಸದಸ್ಯರ ವೇತನ ಅಂತ ನೋಡಿದಾಗ ಆ ವೇತನವನ್ನು ಯಾರು ನಿರ್ಧಾರ ಮಾಡ್ತಾರೆ? ಕಾಲಕ್ಕೆ ರಾಜ್ಯ ಶಾಸಕಾಂಗ ನಿರ್ಧಾರ ಮಾಡ್ತದೆ ಸ್ನೇಹಿತರೆ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಈ ವಿಧಾನಸೌಧ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಸೊ ನೆಕ್ಸ್ಟ್ ಮತ್ತೊಂದು ಟಾಪಿಕ್ ಜೊತೆಗೆ ಬರ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.